ಹಾಯ್ ಹಲೋ ನಮಸ್ತೆ. ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ. ಈ ಬ್ಲಾಗ್ ಬಂದು ಸೋಮವಾರದ ಬ್ಲಾಗ್ ಆಗಿರುತ್ತೆ. ಸೋಮವಾರ ನಮ್ಮ ಮನೆ ವಾರ, ಮಾದಪ್ಪನ ವಾರ. ಅದರಿಂದಾಗಿ ವಾರ ಮಾಡ್ತಿದ್ದೆ. ಹೀಗೆ ಅರಿಶಿನ ಹಚ್ತಾ ಇರಬೇಕಾದ್ರೆ ಇದು ನಾನು ಹೇಗೆ ಹಚ್ತೀನಿ ಅನ್ನೋದು ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಹೊಸಲಿಗೆ ಯಾವ ರೀತಿ ಅರಿಶಿನ ಹಚ್ತೀನಿ ಅಂತ ನಿಮಗೆ ತೋರಿಸ್ಬೇಕನ್ನೋ ಆಸೆ ಆಯಿತು. ಅದರಿಂದಾಗಿ ಮತ್ತು ಈ ರಂಗೋಲಿ ಸುಮಾರು 40 ವರ್ಷ ಹಿಂದಿನ ಡಿಸೈನ್. ಅದು ಹಿಂದಿನ ಡಿಸೈನು ಸುಮಾರು 40 ವರ್ಷ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನಮ್ಮ ತಾಯಿಯವರು ಹೊಸ್ಲಿಗೆ ಆಗ್ತಾಯಿದ್ದಿದ್ದು ಡಿಸೈನು. ಅದೇ ನನಗೂ ಪ್ರಾಕ್ಟೀಸ್ ಆಗಿದೆ. ನಾನು ಅದನ್ನೇ ಹಚ್ಕೊಂಡು ಬರೋದು. ಆ ಡಿಸೈನ್ನೇ ನಾನು ಇದುವರೆಗೂ ರಂಗೋಲಿ ಹಾಕೋದು. ಅದರಿಂದಾಗಿ ತೋರಿಸ್ಬೇಕು ಅನ್ನೋ ಆಸೆ ಆಯಿತು. ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು, ಈಗ ಹೊಸ್ಲಿಗೆ ನಾವು ಅರಿಶಿನ ಹಚ್ತೀವಲ್ಲ, ನಮ್ಮ ಹಿರಿಯರು ಒಂದು ಆಚಾರ ವಿಚಾರ ಮಾಡ್ತಾಯಿದ್ದಾರೆ ಅಂತಂದರೆ ಅದಕ್ಕೆ ಒಂದು ವೈಜ್ಞಾನಿಕ ಕಾರಣವೇ ಇರುತ್ತೆ. ಫಸ್ಟು ಈಗ ಅರಿಶಿನ ಹಚ್ಚೋದ್ರಿಂದ ಈಗ ಗೆದ್ಲು ಹಿಡಿಯುತ್ತಲ್ಲ, ಹೊಸ್ಲು ಮೇಯ್ನು ಮರಕ್ಕೆಲ್ಲ ಗೆದ್ಲು ಹಿಡಿಯುತ್ತಲ್ಲ, ಆ ಗೆದ್ಲು ಹತ್ತಬಾರ್ದು ಅನ್ನೋ ಕಾರಣಕ್ಕೆ ಅರಿಶಿನ ಹಚ್ತಾಯಿದ್ದು ಒಂದು ವೈಜ್ಞಾನಿಕ ಕಾರಣ. ಮತ್ತು ಕ್ರಿಮಿ ಕೀಟಗಳು ಎಂಥದೇ ಆಗಲಿ ಬ್ಯಾಕ್ಟೀರಿಯಾ ಮನೆ ಒಳಗೆ ಪ್ರವೇಶ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅರಿಶಿನ ಹಚ್ತಾಯಿದ್ದಿದ್ದು. ಮತ್ತು ಹೊಸ್ತಿಲಿನಲ್ಲಿ ಲಕ್ಷ್ಮೀ ವಾಸ ಇರ್ತಾಳೆ ಅನ್ನೋ ವಾಡಿಕೆ ಇದೆ. ಅದಕ್ಕೋಸ್ಕರ ಅರಿಶಿನ ಕುಂಕುಮ ಎಲ್ಲ ಹಚ್ತಾರೆ. ಮತ್ತು ಧನಾತ್ಮಕ ಶಕ್ತಿ ಬರಲಿ ಅನ್ನೋ ಕಾರಣಕ್ಕೆ ಯಾವುದೇ ದೋಷಗಳಿರಲಿ, ಗ್ರಹ ದೋಷನೇ ಇರಲಿ, ಎಂಥದೇ ದೋಷಗಳಿರಲಿ, ಅದೆಲ್ಲ ನಿವಾರಣೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹಚ್ತಾಯಿದ್ರು. ಮತ್ತು ಈಗ ಗಂಡಸರು ಮನೆಯಿಂದ ಆಚೆ ಹೊರಗಡೆ ಕೆಲಸಕ್ಕೆ ಅಂತ ಹೋದಾಗ ಅರಿಶಿನ ನೋಡ್ಕೊಂಡು ಹೋಗಲಿ, ಅರಿಶಿನ ಕುಂಕುಮ ನೋಡ್ಕೊಂಡು ಹೋಗಲಿ ಅನ್ನೋ ಕಾರಣಕ್ಕೂ ಹೌದು. ಮತ್ತು ಅರಿಶಿನ ಕುಂಕುಮ ಶುಭ ಸೂಚಕ. ಅದರಿಂದಾಗಿ ಈಗ ಆಚೆ ಹೋದವ್ರಿಗೆ ಅರಿಶಿನ ಕುಂಕುಮ ಅದೆಲ್ಲ ಶುಭ ತರುತ್ತಲ್ವ. ಅದರಿಂದಾಗಿ ನೋಡಿ, ಈ ಡಿಸೈನ್ನೇ ನಾನು ಇಷ್ಟು ವರ್ಷ ಆಯಿತು. ಇಷ್ಟು ವರ್ಷದಿಂದ ಈ ಡಿಸೈನ್ನೇ, ಬೇರೆ ಡಿಸೈನ್ ನಾನು ಯೂಸೇ ಮಾಡಲ್ಲ. ನಮ್ಮ ತಾಯಿಯವರು ಬಳಸ್ತಾ ಇದ್ದಿದ್ದು ಡಿಸೈನು. ಆ ಡಿಸೈನ್ನೇ ನಾನು ಇವಾಗಲೂ ಹಾಕ್ತೀನಿ. 40 ವರ್ಷದ ಹಿಂದಿನ ಡಿಸೈನ್ ಅಂತ ಹೇಳ್ಬೋದು. ಹಂಗೆ ಆಮೇಲೆ ಇನ್ನೊಂದು, ಈಗ ರೀಸೆಂಟು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀನಿ, ಹೊಸ್ಲಿಂದು ಒಳಗಡೆ ಅಂದರೆ ಮನೆ ಒಳಗೆ ಕೂತ್ಕೊಂಡು ಅರಿಶಿನ ಹಚ್ಚೋದು, ರಂಗೋಲಿ ಹಚ್ಚೋದು ಹಂಗೆಲ್ಲ ಮಾಡ್ತಾರೆ. ನಾನು ಶಾಕ್ ಆಯಿತು ನೋಡಿ, ಇದೇನಿದು, ಯಾವತ್ತಷ್ಟೇ ಹೊಸ್ಲಿಂದ ಆಚೆ ಕೂತ್ಕೊಂಡು ಅರಿಶಿನ ಹಚ್ಬೇಕಲ್ವ, ಅಂಥದ್ರಲ್ಲಿ ಯಾಕೆ ಒಳಗಡೆ ಕೂತ್ಕೊಂಡು ಹಚ್ತಾ ಇದ್ದಾರೆ ಅಂತ ನನಗನ್ನಿಸ್ತು. ನಾನು ಅಂದ್ಕೊಂಡೆ, ಲಕ್ಷ್ಮೀ ಮನೆಯಿಂದ ಆಚೆ ಹೋಗಬಾರ್ದು, ನಮ್ಮ ಮನೆಯಲ್ಲೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದಾರೇನೋ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಈಗ ಅಂದ್ಕೊತಾ ಇದ್ದೀನಿ, ಅವ್ರು ಅಂದ್ಕೊಂಡಿದ್ದಾರಲ್ವ, ಓಕೆ, ಹೌದು, ಅವರ ಅಭಿಪ್ರಾಯ, ಅವರ ವಾಡಿಕೆ ಇರ್ಬೋದು, ಓಕೆನಾ. ಆದರೆ ಈಗ ನಮ್ಮ ಹಿರಿಯರು ಒಂದು ರೀತಿ ಮಾಡ್ಕೊಂಬಂದಿದ್ದಾರೆ, ಒಂದು ಅದೇನೋ ಅಂತಾರಲ್ಲ, ಆಚಾರ ವಿಚಾರ ಅಂತಾರಲ್ಲ, ಆ ರೀತಿ ಮಾಡ್ಕೊಂಬಂದಿದ್ದಾರೆ. ಈಗ ನಮ್ಮ ಹಿರಿಯವರೆಲ್ಲ ಆಚೆಡೆ ಕೂತ್ಕೊಂಡೇ ಹೊಸ್ಲಿಗೆ ಅರಿಶಿನ ಹಚ್ತಾ ಇದ್ದಿದ್ದು ಅಲ್ವಾ. ಆಚೆಡೆ ಕೂತ್ಕೊಂಡು ಹೊಸ್ಲಿಗೆ ಅರಿಶಿನ, ಕುಂಕುಮ, ರಂಗೋಲಿ, ಹೂವು ಎಲ್ಲ ಇಡ್ತಾಯಿದ್ರು ಅಲ್ವಾ. ಅದನ್ನು ಇವಾಗ ಯಾಕೆ ಬದಲಾಯಿಸ್ಬೇಕು ಅನ್ನೋದು ನನಗೆ ಕ್ವಶನ್ನು, ನನ್ನ ಥಿಂಕ್. ಯಾಕೆ ಬದಲಾಯಿಸ್ಬೇಕು ಅಲ್ವಾ, ಈಗ ಚೇಂಜ್ ಆಗೋಗುತ್ತಾ ಆಚಾರ ವಿಚಾರಗಳು ಹಂಗಂತ ಅನ್ನಿಸ್ತು ನನಗೆ. ಅದಕ್ಕೆ ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹಿಂಗೆ ರಂಗೋಲಿ ಹಾಕಿರೋ ವಿಡಿಯೋನು ತೋರಿಸ್ದಂಗೆ ಆಗುತ್ತೆ, ಮತ್ತು ಇದ್ರ ಕತೆ ಇದ್ರ ಬಗ್ಗೆ ಮಾತಾಡ್ದಂಗೂ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ನೋಡಿ, ಇದೇ ಡಿಸೈನು. ಈ ಡಿಸೈನ್ ಬಿಟ್ಟರೆ ಇನ್ಯಾವ ಡಿಸೈನು ಹಚ್ಚಲ್ಲ. ಇದು ಈ ಹೊಸ ಮನೆ ಬಂದಿದ್ದೀವಲ್ಲ, ಅದರಲ್ಲಿ ಹೊಸ್ಲು ಈ ರೀತಿ ಡಿಸೈನಲ್ಲಿದೆ. ಅದಕ್ಕೆ ನಾನು
ಹಿಂಗೆ ಸುಮ್ಮನೆ ಕುಂಕುಮ ಇಟ್ಬಿಡ್ತೀನಿ. ಮೊದಲು ಪಟ್ಟೆ ಬಳಿತಿದ್ದೆ, ಒಂದು ಉದ್ದಕ್ಕೆ, ಅದು ಅಮ್ಮ ಮನೆ, ಅದು ಮಾಮೂಲಿ ಹೊಸ್ಲು ಬರುತ್ತಲ್ವ, ಅದರಲ್ಲಿ ಹಿಂಗೆ ಉದ್ದಕ್ಕೆ ಬಳಿತಾರೆ ಕುಂಕುಮನ. ಆ ರೀತಿ ಇಲ್ಲಿ ಬಳಿಯೋ ಚಾನ್ಸ್ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಜಸ್ಟು ಇದಿಟ್ಟೆ, ಕುಂಕುಮ ಇಟ್ಟೆ ಅಷ್ಟೇ. ಹಂಗೆ ಓಕೆನಾ. ಏನಾದರೂ ನನ್ನ ಮಾತಲ್ಲಿ ತಡವಳಿಕೆ ಇದ್ದರೆ, ಏನಾರು ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ, ಓಕೆನಾ. ನೋಡಿ ಈಗ ಹಿಂಗೆ ಸೆಂಟ್ರಲ್ಲಿ ಕಲ್ಲು ಬರುತ್ತಲ್ಲ, ಕಲ್ಲಲ್ಲಿ ನಾನು ಈ ರೀತಿ ಹಾಕ್ಬಿಡ್ತೇನೆ, ರಂಗೋಲಿ ಹಾಕ್ಬಿಡ್ತೀನಿ. ಆಮೇಲೆ ಏನಾರು ತಪ್ಪುಗಳಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಏನೋ ನಾನು ತಿಳಿದಿದ್ದು ಹೇಳಿದೆ, ನನ್ನ ಇದು ಹೇಳಿದೆ. ಆಮೇಲೆ ಮಾತಲ್ಲಿ ಏನಾದರೂ ನನಗೆ ಏನಂತಾರೆ ಪದ ಬಳಕೆ ಅಷ್ಟಾಗಿ ಸರಿಯಾಗಿ ಬರಲಿಲ್ಲ ಅಂದರೆ ಅದಕ್ಕೂ ಕ್ಷಮೆ ಇರಲಿ. ಅಷ್ಟಾಗಿ ನನಗೆ ಅದೇ ಶಾಸ್ತ್ರೋಕ್ತವಾಗಿ ಮಾತಾಡ್ತಾರಲ್ಲ ಆ ಥರ ಬರಲ್ಲ, ನಾನು ಕಾಮನಾಗಿ ಮಾತಾಡೋದು ಅಷ್ಟೇ. ನೋಡಿ ಸುಮ್ಮನೆ ಹಿಂಗೆ ಹೂವು ಮೇಲೆ ಅರಿಶಿನ ಹಚ್ತೆ, ನಾನು ಅರಿಶಿನ ಅಂತೀನಿ, ಕುಂಕುಮ ಹಚ್ತೆ, ಸುಮ್ಮನೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಲುಕ್ಕಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಹಂಗೆ ಈ ರೀತಿ ಹಚ್ಚೋದ್ರಿಂದ ನೆಗೆಟಿವ್ ಎನರ್ಜಿ ಒಳಗಡೆ ಬರೋದಿಲ್ಲ ಅನ್ನೋ ಕಾರಣಕ್ಕೂ ಹೌದು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ. ನೋಡಿ ನಾನು ಹೊಸ್ಲಿಗೆ ಹೇಗೆ ಅರಿಶಿನ ಕುಂಕುಮ ರಂಗೋಲಿ ಹಾಕ್ತೆ ಅಂತ ನೋಡಿದ್ರ. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇದು ಎಡಗೈ ಅಂದ್ಕೊಬೇಡಿ, ಇದು ಬಲಗೈಯೇ. ಯಾಕೆಂದರೆ ವಿಡಿಯೋ ಉಲ್ಟಾ ಇರಬೇಕಾದ್ರೆ ಅದು ಎಡಗೈ ಥರ ಕಾಣಿಸುತ್ತೆ, ಅದಕ್ಕೆ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ. ಇನ್ನೂ ಅಷ್ಟುದ್ದ ವಿಡಿಯೋ ಇದೆಯಲ್ಲ, ಮಾತಾಡ್ಬಿಡೋಣ ಅಂತ ಮಾತಾಡ್ತಾಯಿದ್ದೀನಿ. ದೇವರಿಗೆಲ್ಲ ರೆಡಿ ಮಾಡ್ತಾಯಿದ್ದೆ, ಹೂವೆಲ್ಲ ಇಟ್ಟು ಎಲ್ಲ ಪೂಜೆ ಮಾಡ್ತಾಯಿದ್ದೆ. ಸುಮ್ಮನೆ ಹಾಗೆ ಮಾಡಿದೆ. ತುಂಬ ದಿನ ಆಯಿತು ನನ್ನ ಫೇಸ್ ತೋರಿಸಿ ವಿಡಿಯೋ ಮಾಡಿ, ಬರೀ ಹಾಗೆ ಇದು ಮಾಡ್ತಾಯಿದ್ದೆ. ಯಾಕೆಂದರೆ ಮನಸ್ಸಿಲ್ಲ ಮತ್ತು ಆರೋಗ್ಯ ಸರಿ ಇಲ್ಲ, ಏನೋ ಸ್ವಲ್ಪ ಅದರಿಂದಾಗಿ ಫೇಸ್ ತೋರ್ಸೋಕ್ಕೆ ಹೋಗಿರಲಿಲ್ಲ. ಇವತ್ತು ಸುಮ್ಮನೆ ಹಾಗೆ ಮುಖ ತೋರಿಸೋಣ ಅನ್ನೋ ಕಾರಣಕ್ಕೋಸ್ಕರ ಹೀಗೆ ವಿಡಿಯೋ ಮಾಡಿದೆ. ಸ್ವಲ್ಪ ಹುಷಾರಿಲ್ಲ, ಲೋ ಬಿ ಪಿ ಆಗೋಗಿತ್ತು. ಎಷ್ಟು ಆರೋಗ್ಯಕರವಾಗಿ ತಿಂದ್ರೂ ಅದೇನಪ್ಪ ನನಗೆ ಅದೇ ಬೇಜಾರು, ಆರೋಗ್ಯ ಸಮಸ್ಯೆ ಕಾಡ್ತಾನೆ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ದೇವ್ರು ಇಟ್ಟಂಗೆ ನಾವು ಇರಬೇಕು. ಥ್ಯಾಂಕ್ ಯು ಸೋ